ಬೆಳಗ್ಗೆ ಎದ್ದು ಟಿಫನ್ ಮಾಡಿಕೊಂಡು ಫ್ರೆಂಡ್ ಅವ್ರ ಮನೆ ಗುಣಿ ಕುಕ್ಕೋದಿತ್ತು, ಗುಣಿ ಕುಕ್ಕಬೇಕಾಗಿತ್ತು. ಎಲ್ಲ ಇಬ್ಬರು ಫ್ರೆಂಡ್ಸು ಊಟ ಮಾಡ್ಕೊಂಡು ಎಲ್ಲ ಹೋಗ್ತಾಯಿದ್ವಿ ಗುಣಿ ಕುಕ್ಕಕ್ಕೆ. ಕುಂಬ್ಳದ ಗುಣಿ ಕುಕ್ಕಬೇಕಾಗಿತ್ತು, ಅದಕ್ಕೆ ಹೋಗ್ತಾಯಿದ್ವಿ. ಹೊಲ್ದ ಹತ್ರ ಬಂದು ಫ್ರೆಂಡ್ಸ್ ಎಲ್ಲ ಮಿಷಿನ್ ಮನೆ ಹತ್ರ ಗುದ್ಲಿ ತರಕ್ಕೆ ಹೋಗ್ತಾಯಿದ್ದಾರೆ. ಇದೊಂದು 1 ಎಕರೆ ಗುಣಿ ಕುಕ್ಕಬೇಕು. 3 ಜನ ಇದ್ದೀವಿ. ಬಿಸಿಲು ಬೇರೆ ಇದೆ, ಟೈಮ್ ಬೇರೆ ಆಗಿದೆ, 9 ಗಂಟೆ ಆಗಿದೆ. ಗುಣಿ ಕುಕ್ಕಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಬಿಸಿಲು ಸ್ಟಾರ್ಟ್ ಆಗಿದೆ, ತುಂಬ ಬಿಸಿಲಿತ್ತು. ಎಲ್ಲ ಒಂದೊಂದು ಗುಣಿ ಥರ ಗುಣಿ ಕುಕ್ಕೂ ಹೋಗ್ತಾಯಿದ್ದೀವಿ. ಬಿಸಿಲು ತುಂಬ ದಾವ ಆಯಿತು. ನೀರು ಕುಡಿಯೋಕೆ ಕುಂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮಾತಾಡಿಕೊಂಡು ಕುಂತಿದ್ದೀವಿ. ತಿರ್ಗಾ ಸ್ಟಾರ್ಟ್ ಮಾಡ್ದೋ ಗುಣಿ ಕುಕ್ಕಕ್ಕೆ. ತಿರ್ಗಾ ಕುಂತ್ಕೊಂಡು ತಿರ್ಗಾ ಟೈಮ್ ಪಾಸ್ ಮಾಡ್ಕೊಂಡು ನೀರು ಕುಡಿತಾಯಿದ್ದೀವಿ. ತಿರ್ಗಾ ಎಲ್ಲ ಮುಗೀತು, ತಿರ್ಗಾ ಹೋಗ್ತಾಯಿದ್ದೀವಿ. ಕರ್ನಾರೆ ಇತ್ತು ನಮ್ಮೂರ ಪಕ್ಕದಲ್ಲಿ ಒಂದು, ಕರ್ನಾರೆಗೆ ಹೋಗ್ತಾಯಿದ್ದೀವಿ. ಇಲ್ಲಿ ಟ್ರಾಫಿಕ್ ಬೇರೆ ಜಾಮ್ ಆಗಿದೆ. ಕರ್ನಾರೆಗೆ ಬಂದು ಎಲ್ಲ ಊಟ ಮಾಡ್ತಾಯಿದ್ರು, ವೆಯ್ಟ್ ಮಾಡ್ತಾಯಿದ್ದೋ. ತಿರ್ಗಾ ಊಟ ಮುಗೀತು, ತಿರ್ಗಾ ವಾಪಸ್ಸು ರಿಟರ್ನು ನಮ್ಮೂರಿಗೆ ಹೋಗ್ತಾಯಿದ್ದೀವಿ. ಇವರಿಬ್ಬರು ನಮ್ಮ ಫ್ರೆಂಡ್ಸು ಹೋಗ್ತಾಯಿದ್ದೀವಿ. ತಿರ್ಗಾ 4 ಗಂಟೆ ಟೈಮ್ ಬೇರೆ ಆಗೋಗಿತ್ತು. ತಿರ್ಗಾ ಮನೆ ಹತ್ರ ಬಂದೆ. ನಮ್ಮ ಅಜ್ಜಿ ಕುಂತಿತ್ತು. ನಮ್ಮ ಅಜ್ಜಿ ಕಾಯಿ ಹಿಡ್ಕೊಡು, ನೈಟ್ ಸಾಂಬಾರು ಮಾಡೋಕ್ಕೆ ಅಂತ ಹೇಳಿತು. ಕಾಯಿ ಹಿಡ್ಕೊಟ್ಟೆ, ಕುಂತಿದ್ದೋ. ಆಮೇಲೆ 6 ಗಂಟೆ ಆಗ್ತು. ಹುಡುಗರು ಸಿಕ್ಕಿದ್ರು, ಹುಡುಗರು ಟೈಮ್ ಪಾಸ್ ಮಾಡೋಕ್ಕೆ ತಮಾಷೆ ಮಾಡ್ಕೊಂಡು ಕುಂತಿದ್ವಿ. ಫಸ್ಟಿಂದ ರಥ ಬಂದ್ರೆ ಗಾಳಿ ಬೀಸುತ್ತೆ, ಐರಾವತ ಬಂದ್ರೆ ಬೀರ್ಗಾಳಿ ಬೀಸುತ್ತೆ. ಕಡಕಾಗಿ ಅನ್ಸುತ್ತೆ ಹೇಳು, ಕಡಕಾಗಿ ಹೇಳು. ರಥ ಬಂದ್ರೆ ಬೀರ್ಗಾಳಿ ನೋಡಲಿ ತಿರ್ಗ ಹಿಂದ್ಗಡೆಯಿಂದ ಬತ್ತಿಯಲ್ಲ, ಗಾಳಿ ಬೀಸುತ್ತೆ. ರಥ ಬಂದ್ರೆ ಗಾಳಿ, ಐರಾವತ ಬಂದ್ರೆ ಬೀರ್ಗಾಳಿ ಬೀಸುತ್ತೆ. ಫ್ರೆಂಡ್ಸ್ ಹತ್ರ ಮಾತಾಡ್ಕೊಂಡು ಟೈಮ್ 9 ಗಂಟೆ ಆಗಿತ್ತು. ಊಟ ಮಾಡಿ ಮಣಿಕೊಳ್ಳದೆ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸೇರ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್.